ಕೇಕ್ ಕಟ್ಟಿ ನಡೀರಿ ಈಗ ತವ ರಾಜ್ ಆ ಕಡೆ ಲೈಟ. ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್. ಸೊ ಫ್ಯಾಮ್, ಇದು ಬಂದು ಸೋಮವಾರ ಅಂದರೆ ಮಂಡೇ ವ್ಲಾಗ್ ಆಗಿರುತ್ತೆ. ಮಂಡೇ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಂದು ಆಲ್ಮೋಸ್ಟ್ ಇವತ್ತಿನ ಒಂದು ಕೆಲಸ ಕಾರ್ಯ ಸ್ನಾನ ಪೂಜೆ ಎಲ್ಲ ಮುಗೀತು ಅಂತಲೇ ಹೇಳ್ಬೋದು. ನೆನೆ ನೈಟು ಒಂದು ಲಾಂಗ್ ಅಂದರೆ ಮಂಡ್ಯ ಕಡೆ ರಿಸೆಪ್ಷನ್ಗೆ ಹೋಗಿದ್ದರಿಂದ ಬಂದಿದ್ದು ಸ್ವಲ್ಪ ಜಾಸ್ತಿನೇ ತಡರಾತ್ರಿ ಅಂತ ಹೇಳ್ಬೋದು. 12 ಗಂಟೆ ಆಗಿತ್ತು ನಾವು ಬಂದು ಫ್ರೆಶ್ ಅಪ್ ಆಗಿ ಮಲ್ಕೊಂಡಾಗ. ಮತ್ತು ಬೆಳಗ್ಗೆ 3 ಗಂಟೆಗೇ ಎದ್ದು ಕೆಲಸಗಳೆಲ್ಲ ಮುಗಿಸಿ ಸ್ನಾನ ಪೂಜೆ ಎಲ್ಲ ಮುಗಿಸಿ ಇವಾಗ ರೆಡಿ ಆಗಬೇಕು. ಜೊತೆಗೆ ಇವತ್ತು ನನ್ನ ಮಕ್ಕಳದು ಅಂದರೆ ನನ್ನ ದೊಡ್ಡ ಮಗ ಅಕ್ಕನ ಮಗಂದು ಮತ್ತು ನನ್ನ ಚಿಕ್ಕ ಮಗಂದು ಇವತ್ತು ಬರ್ತಡೇ ಕೂಡ ಇತ್ತು. ಹಾಗಾಗಿ ಬೇಗನೆ ಇದು ಕೆಲಸ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಅವ್ರನ್ನ ದೇವಸ್ಥಾನಕ್ಕೆಲ್ಲ ಕರೆಸಿದ್ದಾಯಿತು. ಹಾಗೆ ಇವತ್ತು ಏನಪ್ಪ ಸ್ಪೆಷಲು ಅಂತ ಅಂದರೆ ನಮ್ಮ ದೊಡ್ಡಪ್ಪನ ಮಗಳು ಅಂದರೆ ನಮ್ಮ ಅಕ್ಕನ ಮಗಳದು ಹಳದಿ ಫಂಕ್ಷನ್ನ ಅರಿಶಿನ ಶಾಸ್ತ್ರ ಐತೆ, ನೀರಾಕ ಶಾಸ್ತ್ರ ಅಂತ ಕೂಡ ಹೇಳ್ತಾರೆ. ಅಲ್ಲಿಗೆ ಹೋಗಬೇಕು. ಇವಾಗ ಅಲ್ಲಿಗೆ ರೆಡಿಯಾಗಿ ಹೋಗಿ ಅಲ್ಲಿಂದ ಬಂದು ಬರ್ತಡೇ ಸೆಲೆಬ್ರೇಟ್ನ ಮಾಡಬೇಕು. ಆ್ಯಂಡ್ ಇವತ್ತಿನ ದಿನ ಕಂಪ್ಲೀಟಾಗಿ ಹೆಂಗಿರುತ್ತೆ ಅರಿಶಿನ ಶಾಸ್ತ್ರ ಆಗಿರ್ಬೋದು ಆ್ಯಂಡ್ ಬರ್ತಡೇ ಫಂಕ್ಷನ್ ಆಗಿರ್ಬೋದು ಎಲ್ಲರ ಜೊತೆನೂ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಯಾವ ರೀತಿಯಲ್ಲಿ ಸೆಲೆಬ್ರೇಷನ್ ಎಲ್ಲ ಇರುತ್ತೆ, ಅದನ್ನು ನಾನು ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ನ ಮಾಡ್ತೀನಿ. ಅದನ್ನು ನೋಡೋದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫ್ಯಾಮ್ ಪ್ಲೀಸ್ ಹೋಗಿ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ ಆಟೋಮೆಟಿಕ್ಲಿ ಬಂದು ನಿಮಗೆ ರೀಚ್ ಆಗುತ್ತೆ. ಆ್ಯಂಡ್ ಫಸ್ಟು ನನ್ನ ವೀಡಿಯೋನ ನೀವೇ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತನ ಕೋರ್ತಾ ಎಲ್ಲೂ ಕೂಡ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ವೀಡಿಯೋ ಪೂರ್ತಿ ನೋಡಿ ಆಯಿತಾ. ಬರ್ಡೇ ಬಾಯ್ ಕಾವ್ಯ, ಇವರೇ ನೋಡಿ ನಮ್ಮ ಮನೆ ಬರ್ತಡೇ ಬಾಯ್. ಸದ್ಯಕ್ಕೆ ಈ ರೀತಿಯಲ್ಲಿ ವೈಟ್ ಆ್ಯಂಡ್ ಬ್ಲೂನ ಗ್ರೇನಾ ಗ್ರೇ ಕಲರ್ ಈ ಒಂದು ಔಟ್ಫಿಟ್ಟಲ್ಲಿ ರೆಡಿಯಾಗಿ ಅಣ್ಣ ತಮ್ಮ ಇಬ್ಬರು ದೇವಸ್ಥಾನಕ್ಕೆ ಹೋಗಿದ್ದು ಅವ್ನು ಕರ್ಕೊಂಡು ಬಂದು ಬಿಟ್ಬಿಟ್ಟು ಹೋದ ವಾಪಸ್ ಮನೆಗೆ. ಹಸ್ಬೆಂಡ್ಗೂ ಒಂದು ಮದುವೆ ಇದೆ, ಅವರು ಕೂಡ ಸ್ನಾನ ಮುಗಿಸ್ಕೊಬಂದು ರೆಡಿ ಆಗ್ತಾಯಿದ್ದಾರೆ. ಆ್ಯಂಡ್ ಇವಾಗ ನಾನು ಕೂಡ ಫಟಾಫಟ್ ಅಂತೇಳಿ ರೆಡಿ ಆಗಬೇಕು. ಬನ್ನಿ ತಡ ಮಾಡಿದೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆ್ಯಂಡ್ ರೆಡಿ ಆಗಿಬಿಟ್ಟು ಸಿಗ್ತೀನಿ. ನನ್ನ ಮಗನಿಗೆ ಬರ್ತಡೇ ಗಿಫ್ಟು, ಅವನು ಸಂಜೆ ಕೇಕ್ ಕಟ್ ಮಾಡಿಸೋ ತನಕ ವೇಟ್ ಮಾಡೋಕ್ಕಾಗಲ್ವಂತೆ, ಓಪನ್ ಮಾಡಿ ನೋಡ್ಬಿಡ್ಬೇಕಂತೆ. ಅದಕ್ಕೆ ಅವನಿಗೆ ವಿಶ್ ಮಾಡಿ ಗಿಫ್ಟ್ ಕೊಡ್ತಾ ಇದ್ದೀನಿ. ವಿಶ್ ಮಾಡ್ಬಿಟ್ಟು ಕೊಡ್ರಿ, ವಿಶ್ ಮಾಡ್ಬಿಡಕ್ಕೆ ಕೊಡ್ತಾನೆ. ಹಬ್ಬದ ಶುಭಾಶಯ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಗಿಫ್ಟ್ ಓಪನಿಂಗ್ ಮಾಡ್ತಾ ಇದ್ದಾರೆ. ಗಿಫ್ಟ್ ಓಪನಿಂಗ್ ಸೆರೆಮನಿ. ಫಾಸ್ಟಾಗಿ ಓಪನ್ ಮಾಡಬೇಕು. ಟೈಮ್ ಆಯ್ತು ಕಂಡ್ರಿ. ಹಳದಿ ಫಂಕ್ಷನ್ ಯಾವ ಮಾಡೋದು ಟೀಮ್ ಆಯ್ತಾ ತಗೋ ಕೂಡ ಮಜ್ಜಿಗೆ ಎಲ್ಲ ಮಾಡ್ಕೊಂಡು ಕೊಡ್ತಾನೆ ಏನದು ಹೆಲ್ಪ್ ಮಾಡ್ಲಾ ಕಿದಾಕದು ಏನು ಡಬ್ಬ ಕೋರಕ್ಕೆ ಯಾರು ಹಾಕ್ತಾನೆ. ಬಟ್ಟೆ ತಗೊಟ್ಟಿಲ್ವ? ಮತ್ತೆ ಬಟ್ಟೆನೇ ತಗೊಟ್ಟಾರ. ಇಟ್ಕೊಳ್ಳಿ. ಕತ್ರಿದಾಗ ಕಟ್ ಮಾಡ್ತಾರೆ ಇವರು. ನೀವು ಅಪ್ಪ ಮಗ ಆಡ್ತೀರಿ ಹಂಗೆ. ಅಲ್ಲಿ ಏನೇನೋ ಫಿಕ್ಸ್ ಮಾಡಬೇಕು. ನೀನು ಸುಮ್ಮನೆ ಟಂಕುಟಪ್ಪ ಅನಿಸ್ಬಿಟ್ರೆ ಶೆಲ್ ಹಾಕಬೇಕು. ಕೊಟ್ಟಿದ್ದಾರಾ? ಸರಿ, ರೆಡಿ ಮಾಡಾದ್ಮೇಲೆ ಅದಕ್ಕೆ ಸೆಲ್ ಹಾಕ್ಬೇಕೇನೋ. ನಾಲ್ಕು 20 ರೂಪಾಯಿ ಇಸ್ಕೋಗಿ ಸೆಲ್ ತಂದು ಹಾಕ್ಬಿಡು. ಥ್ಯಾಂಕ್ಸ್ ಹೇಳ್ಬಿಡು ಅಪ್ಪಂಗೆ ಗಿಫ್ಟ್ ಕೊಡ್ಸಿಕ್ಕೆ. ನಾವಿವಾಗ ನಾನು ಮತ್ತೆ ನಮ್ಮ ಎಲ್ಲೋ ಅಲ್ಲಿ ರೆಡಿ ಆಗಿದ್ದೀವಿ. ಹಾಗೆ ಅಕ್ಕ ರೆಡಿ ಆಗ್ತಾ ಇದ್ದಾಳಂತೆ, ಬರ್ತೀನಿ ಅಂತ ಅಂದ್ಲು. ಸೊ ನಾವು ಹೊರಟಿರ್ತೀವಿ, ಅವಳು ಬರ್ತಾಳೆ. ಫಂಕ್ಷನ್ ಮನೆಯಲ್ಲಿ ಸಿಗೋಣ, ಹೆಂಗಿರುತ್ತೆ ನೋಡೋಣ.
ಶಾಸ್ತ್ರ ಕೂರಿಸ್ಬೇಕು ಹಳದಿ ಹಚ್ಚಕ್ಕೆ, ಅದಕ್ಕೆ ರೆಡಿ ಮಾಡ್ತಾ ಇರೋದು. ಹಾಗೆ ಇವಾಗ ಇನ್ನೇನಿಲ್ಲ, ಪ್ರೋಗ್ರಾಮ್ ಶುರು ಮಾಡೋದೆ. ಹಳದಿ ಫಂಕ್ಷನ್. ಹುಡುಗಿನ ಕೂರಿಸಿ ಶಾಸ್ತ್ರ ಮಾಡೋದು, ಹಳದಿ ಹಚ್ಚೋದು, ನೀರು ಹಾಕೋದು ಎಲ್ಲ ಕಾರ್ಯಕ್ರಮಗಳನ್ನೂ ಈಗ ಶುರು ಮಾಡಬೇಕು. ಅದಕ್ಕೂ ಮೊದಲು ಒಂದಷ್ಟು ಫೋಟೋಶೂಟ್ನ ಮಾಡ್ತಾಯಿದ್ರು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಮರ್ಷಿ ಅಂತೂ ಕೇಳೋದೇ ಬೇಡ, ಮುದ್ದಾಗಿ ತುಂಬ ಅಂದರೆ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಅವಳ ಸ್ಯಾರಿ ಆ್ಯಂಡ್ ಬ್ಲೌಸ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಅವಳು ಕೂಡ ಅಷ್ಟೇ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ರೆಡಿಯಾಗಿದ್ಲು ಅಂತ ಹೇಳ್ಬೋದು. ಇನ್ನು ಬರೋರೆಲ್ಲ ಫಂಕ್ಷನ್ಗೆ ಅಟೆಂಡ್ ಮಾಡೋರೆಲ್ಲರೂ ಆಲ್ಮೋಸ್ಟು ಬರ್ತಾಯಿದ್ರು. ಇನ್ನು ನಾವು ಹೋದ್ವಿ ಅಂತ ಅಂದಮೇಲೆ ಕೇಳಬೇಕಾ, ಸೌಂಡ್ ಸಿಕ್ಕಾಪಟ್ಟೆ ಜಾಸ್ತಿನೇ ಇರುತ್ತೆ ಅಲ್ವಾ. ಈ ರೀತಿಯಲ್ಲಿ ಇವಾಗ ಅಕ್ಕನ ಮಗಳು ಹಳದಿ ಫಂಕ್ಷನ್ ಶುರುವಾಗಿದೆ. ಅದ್ರ ಜೊತೆಗೆ ಇದನ್ನು ನೋಡೋದು ಅಂತ ಅಂದರೆ ಸಿಕ್ಕಾಪಟ್ಟೆ ಬೇಜಾರು ಕೂಡ ಆಗುತ್ತೆ. ಹಳದಿ ಫಂಕ್ಷನ್ನು ಅಂತ ಅಂದ್ರೇ ಇನ್ನು ಮಗಳನ್ನ ಮನೆಯಿಂದ ಕಳಿಸ್ಕೊಡ್ತೀನಿ ಅನ್ನೋ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಇವಾಗ ಹಚ್ಬಿಟ್ಟೋದ್ಲಲ್ಲ ಅವಳು ಹುಡುಗಿ ತಂಗಿ, ಅಂದರೆ ನಮ್ಮ ಅಕ್ಕನ ಎರಡನೇ ಮಗಳು. ಹಚ್ಬೇಕಾದ್ರೆ ಅದು ಬಾಂಡಿಂಗು ಇನ್ಮೇಲೆ ಕಡಿಮೆ ಆಗುತ್ತೆ. ಅವಳು ಗಂಡನ ಮನೆಗೆ ಹೋಗ್ತಾಳೆ, ನಾನು ಇಲ್ಲಿರ್ತೀನಿ, ಇಲ್ಲ ನಾನು ಗಂಡನ ಮನೆಗೆ ಹೋಗ್ತೀನಿ, ನನ್ನ ತಂಗಿ ಇಲ್ಲಿರ್ತಾಳೆ ಅನ್ನೋ ಒಂದು ಸೆಂಟಿಮೆಂಟ್ ಖಂಡಿತವಾಗ್ಲೂ ಹೆಣ್ಮಕ್ಳು ಮನಸ್ಸಲ್ಲಿ ಬಂದುಬಿಡುತ್ತೆ. ಅದು ಅಕ್ಕ ತಂಗಿರು ಬಾಂಧವ್ಯ ಅಂತ ಅಂದ್ರೇ ಆ ರೀತಿನಲ್ಲಿರುತ್ತಲ್ವ. ಸೊ ಸಿಕ್ಕಾಪಟ್ಟೆ ಫೀಲ್ ಮಾಡ್ಕೊಳ್ತಾ ಇದ್ರು ನೋಡಿ, ನಮಗೇ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಏನು ಮಾಡೋಕ್ಕಾಗಲ್ಲ, ಎಮೋಷ್ನಲ್ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು. ಈ ಮೂಮೆಂಟ್ ಬಂದು ಎಲ್ಲರೂ ಕೂಡ ಆಲ್ಮೋಸ್ಟು ಶಾಸ್ತ್ರ ಎಲ್ಲ ಮುಗೀತು ಅಂತಲೇ ಹೇಳ್ಬೋದು. ಶಾಸ್ತ್ರ ಎಲ್ಲ ಮುಗಿಸಿದ್ದಾದಮೇಲೆ ಆ ಶಾಸ್ತ್ರಕ್ಕೆ ಹಚ್ಚಬೇಕಾಗಿರೋದು ಒಂದು 9 ಜನ, 5 ಜನ, 12 ಜನ ಮುತ್ತೈದೆಯರು ಮಾಡಬೇಕು ಅಂತ ಏನಿರುತ್ತೆ, ಆ ಒಂದು ಕಾರ್ಯಕ್ರಮಗಳೆಲ್ಲ ಕಂಪ್ಲೀಟಾಗಿ ಮುಗೀತು. ಅದನ್ನು ನಾವು ಸಿಸ್ಟರ್ಸ್ ಎಲ್ಲ ಸೇರಿಕೊಂಡ್ರೆ ಗೊತ್ತಿರುತ್ತಲ್ವಾ, ಮೋಜು ಮಸ್ತಿ ಮಾತು ಕತೆ, ಅದರಲ್ಲೂ ಕಷ್ಟ ಸುಖ ಗಾಸಿಪ್ಗಳೆಲ್ಲ ಮಾತಾಡಿಕೊಂಡು ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ಆ್ಯಂಡ್ ಅಲ್ಲಿ ಆ ಪ್ರೋಗ್ರಾಮ್ ಅಂದರೆ ಶಾಸ್ತ್ರಗಳನ್ನೆಲ್ಲ ಮಾಡೋದು ನಾವು ಅಬ್ಸರ್ವೇ ಮಾಡಲಿಲ್ಲ, ಹಿಂದೆಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಸೊ ಹಂಗಾಗಿ ಶಾಸ್ತ್ರಗಳೆಲ್ಲ ಮುಗ್ದೋಯ್ತು. ಶಾಸ್ತ್ರಗಳೇನು ನಮ್ಮ ಅಕ್ಕ ಭಾವಂದ್ರೆಲ್ಲರೂ ಹಳ್ದಿನೂ ಹಚ್ಚಾಗೋಗಿತ್ತು. ಮೋಸ್ಟ್ ಇಂಪಾರ್ಟೆಂಟ್, ನಾನು ಅವ್ರುಗಳು ಅಕ್ಕ ಭಾವ ಬಂದು ಹಚ್ಬಿಟ್ಟು ಹೋದ್ರಲ್ಲ, ಅದನ್ನು ವೀಡಿಯೋ ಮಾಡ್ಕೋಬೇಕಾಗಿತ್ತು. ಸಾರಿ ಫಾರ್ ಮಾಡ್ಕೊಳಕ್ಕಾಗಲಿಲ್ಲ, ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ನನ್ನ ಬೇಸ್ಟಿಕಲ್ಲಿ ಸಿಕ್ಕಾಪಟ್ಟೆ ಬಯಸ್ಕೊಂಡೆ. ಅದಕ್ಕೋಸ್ಕರ ನಾನು ಹಳದಿ ಹಚ್ಚೋದು ಮಾಡ್ಕೊಂಡಿಲ್ವಾ, ಇನ್ನೇನು ಮಾಡ್ತಿದ್ದೆ ಅಲ್ಲಿ ಕೂತ್ಕೊಂಡು ಅಂತ ಹೇಳಿ ಚೆನ್ನಾಗಿ ಬೈದು. ಪರವಾಗಿಲ್ಲ ಬಿಡು, ಏನು ಮಾಡೋಕ್ಕಾಗಲ್ಲ, ಫೋಟೋದಲ್ಲಿ ತೆಗ್ದಿರ್ತಾರಲ್ವ, ಇಟ್ಸ್ ಓಕೆ ಅಂತ ಹೇಳಿ ಸಮಾಧಾನ ಮಾಡಿದೆ. ಅದಾದಮೇಲೆ ಹುಡುಗಿ ತಂಗಿ ಮತ್ತು ತಮ್ಮಂದರು ಎಲ್ಲ ಹಚ್ಚಿದ್ರು. ಅದಾದಮೇಲೆ ನಾವು ಕೂಡ ಹೋಗಿ ಎಲ್ಲರೂ ಬಂದಿದ್ದವರೆಲ್ಲರೂ ಹಳ್ದಿನ ಹಚ್ಚಿ ನೀರು ಹಾಕ್ಬೇಕಲ್ವ, ಆ ಕಾರ್ಯಕ್ರಮದಲ್ಲೇ ಇದ್ದೀವಿ. ಇದಾದಮೇಲೆ ಒಂದಷ್ಟು ಹಾಡು, ಡ್ಯಾನ್ಸು, ಫೋಟೋಸು ಇದೆಲ್ಲ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಎಲ್ಲೂ ಕೂಡ ವೀಡಿಯೋ ಮಾತ್ರ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರಿ ಅಂತ ಮುಂದೆ ಮುಗೀತು. ನೋಡ್ತಿದ್ದೀರಲ್ಲ, ಹುಡುಗಿನಂತೂ ಅಳುನಲ್ಲಿ ಕಂಟ್ರೋಲೇ ಮಾಡೋಕ್ಕಾಗ್ತಿರ್ಲಿಲ್ಲ. ಇವರು ಬಂದು ಅಣ್ಣನ ಮಕ್ಕಳು, ಅಂದರೆ ಹುಡುಗಿಗೆ ಸೋದರ ಮಾವನ ಮಕ್ಕಳು. ಅಲ್ಲಿ ಮುಂದೆ ಓದ್ಲೆಲ್ಲ ಹಚ್ಬಿಟ್ಟು ಅವಳು ದೊಡ್ಡವಳು, ಇವಳು ಬಂದು ಚಿಕ್ಕವಳು. ಸೇಮ್ ಟು ಸೇಮ್ ಟ್ವಿನ್ನಿಂಗ್ ಡ್ರೆಸ್ಸಲ್ಲಿದ್ದರು ಅಂತಲೇ ಹೇಳ್ಬೋದು. ಎಲ್ಲರೂ ಅವ್ರ ಮನೆಯವರೆಲ್ಲರೂ ಕಂಪ್ಲೀಟಾಗಿ ಹಳ್ದಿನ ಹಚ್ಚಿ ಮುಗಿಯೋ ತನಕ ಒಂದೇ ಸಮ ಅಳ್ತು ಹುಡುಗಿ ಅಂತಲೇ ಹೇಳ್ಬೋದು. ಏನು ಮಾಡೋಕ್ಕಾಗಲ್ಲ, ಮೂಮೆಂಟ್ ಅಲ್ವಾ ಅಂತ ಹೇಳ್ತಾ ಈ ರೀತಿಯಲ್ಲಿ ಇವತ್ತಿನ ಒಂದು ಹಳದಿ ಕಾರ್ಯಕ್ರಮ ನೆರವೇರ್ತಾ ಇದೆ ಅಂತ ಹೇಳ್ಬೋದು. ಅರ್ಧಕ್ಕರ್ಧ ವೀಡಿಯೋ ನಿಜವಾಗ್ಲೂ ಮಾಡ್ಕೊಳಕ್ಕಾಗಲಿಲ್ಲ ನಾನು. ಅಷ್ಟೊಂದು ಸಿಕ್ಕಾಪಟ್ಟೆ ಎಲ್ಲರೂ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನೋಡಿ, ಇದು ರೀಸೆಂಟಾಗಿ ಮದುವೆ ಆಗಿದ್ದ ಹುಡುಗಿ ಸಂಜನಾ, ಗೊತ್ತಲ್ಲ, ನನ್ನ ಒಂದಷ್ಟು ವ್ಲಾಗ್ಗಳಲ್ಲಿ 7 ಮದುವೆದೇ ವೀಡಿಯೋ ಬಂತು. ಇವಳು ಬಂದು ನಮ್ಮ ಇನ್ನೊಂದು ಅಕ್ಕನ ಮಗಳು. ಅವಳು ಹಳದಿ ಹಚ್ಬಿಟ್ಟು ಹೋದ್ಲು. ಇವಾಗ ನಮ್ಮ ಪುಟ್ಟಕ್ಕ ಬಂದಳು. ಈಗ ಬಂದು ನಮ್ಮ ಒಂದು ಗ್ರೂಪ್ ಏನಿದೆ, ಗ್ಯಾಂಗ್ ಏನಿದೆ, ಅವ್ರುಗಳೆಲ್ಲರೂ ಹಳದಿ ಹಂಚುವಂಥ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ನಾವೆಲ್ಲರೂ ಹಿಂದೆ ಸೇರ್ಕೊಂಡು ಕೂತ್ಕೊಬಿಟ್ಟಿದ್ವಿ. ಯಾಕೆ ಅಂತಂದರೆ ಎಲ್ಲ ನುಗ್ಗಲು ಮಾಡ್ತಾಯಿದ್ರು, ನಾವು ಹಚ್ಬೇಕು ಅಂತ. ಸೊ ಯಾಕೆ ಅಷ್ಟೆಲ್ಲ ಗಲಾಟೆ ಗಲ್ಬೆನಲ್ಲಿ ಹೋಗಿ ಹಚ್ಚಬೇಕು,
ಆ ಹುಡುಗಿ ಕೂತಿರುತ್ತೆ, ನಾವು ಅರಿಶಿನ ಹಚ್ಚೋದೇ ಆಯಿತು ಅಂತ ಅಂದರೆ ಎಲ್ಲರೂ ಹಚ್ಬಿಟ್ಟು ಹೋಗಲಿ, ಆಮೇಲೆ ಹೋಗಿ ನಾವು ನೀಟಾಗಿ ಹಳ್ದಿನ ಹಚ್ಚೋಣ ಅಂತ ಹೇಳಿ ಕೂತಿದ್ವಿ. ಎಲ್ರದ್ದು ಒಂದು ರೌಂಡ್ ಅರಿಶಿನ ಹಚ್ಚಿ ಎಲ್ಲ ಆದಮೇಲೆ ನಾವುಗಳೆಲ್ಲ ಹಚ್ಚೋಣ ಅಂತ ಹೇಳಿ ಬಂದ್ವಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಒಂದು ರೀತಿಯಲ್ಲಿ ಈ ಥರ ಫಂಕ್ಷನ್ಸ್ಗಳಲ್ಲಿ ನಾವು ಸುಮ್ಮನೆ ಅಂತೂ ಅಕ್ಕ ತಂಗಿರು, ದೊಡ್ಡಮ್ಮ ಚಿಕ್ಕಮ್ಮಂದರು ಎಲ್ಲರೂ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಒಂದು ಕಡೆ ಸೇರ್ತೀವಿ, ಅಥವಾ ಒಂದು ಸಾರಿ ಕೂತ್ಕೊಂಡು ಮಾತಾಡ್ತೀವಿ, ಕತೆ ಆಡ್ತೀವಿ, ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂದರೆ ಅದೆಲ್ಲ ಖಂಡಿತವಾಗ್ಲೂ ಆಗದೆ ಇರೋ ಮಾತು. ಈ ರೀತಿ ಏನಾದರೂ ಫಂಕ್ಷನ್ ಆ್ಯಂಡ್ ಪ್ರೋಗ್ರಾಮ್ಸ್ಗಳಲ್ಲೇ ನಾವೆಲ್ಲರೂ ಒಂದೇ ಸಾರಿ ಕೂತ್ಕೊಳ್ಳೋದು, ಒಂದಷ್ಟು ಟೈಮ್ ಸ್ಪೆಂಡು ಜೊತೆಯಲ್ಲೇ ಕುತ್ಕೊಂಡು ಮಾಡೋದು, ಅದಾದಮೇಲೆ ಕಷ್ಟ ಸುಖ ಎಲ್ಲ ಮಾತಾಡ್ಕೊಳ್ಳೋದು, ಇದೆಲ್ಲ ಇರುತ್ತಲ್ವ. ಹಂಗಾಗಿ ಒಂದು ರೀತಿಯಲ್ಲಿ ಬೆಸ್ಟ್ ಮೂಮೆಂಟ್ಸ್ ಅಂತ ಅಂದರೆ ನಮ್ಮ ಫ್ಯಾಮಿಲಿ ಫಂಕ್ಷನ್ಸ್ಗಳು ನಡಿಬೇಕಾದ್ರೆ ಅಂತಲೇ ಹೇಳ್ಬೋದು. ಸೊ ಇವಾಗ ಅಮ್ಮ ಹಚ್ಬಿಟ್ಟು ಹೋದರು ದಿನ. ಇವಾಗ ಬಂದು ನಮ್ಮ ಇನ್ನೊಂದು ದೊಡ್ಡಮ್ಮ ಹಚ್ಚುತ್ತಾ ಇದ್ದಾರೆ. ಅದೇ ಈಗ ಹೇಳಿದ್ನಲ್ಲ ಸಂಜನಾ ಅಂತೇಳಿ, ಅವ್ರ ಅಜ್ಜಿ ಅಂದರೆ ನಮ್ಮ ಜ್ಯೋತಿ ಅಕ್ಕನೂ ತೋರಿಸಿದ್ದೀನಲ್ವ, ಅವರಮ್ಮ. ಇವಾಗ ಫುಲ್ಲು ನಾ ಅಂದರೆ ನಮ್ಮ ಅಕ್ಕ, ನಾನು, ನಮ್ಮ ಅಕ್ಕಂದರು ಎಲ್ಲ, ನಮ್ಮ ದೊಡ್ಡಪ್ಪನ ಮಕ್ಕಳುಗಳು. ನಮ್ಮ ಅಪ್ಪನೇ ಕೊನೆ ಮಗ ಆಗಿರೋದ್ರಿಂದ, ನಮ್ಮಮ್ಮ ಕೊನೆ ಮಗಳಾಗಿರೋದ್ರಿಂದ ನಮ್ಮಮ್ಮನ ಕಡೆಯಾದರೂ ನಮ್ಮ ಅಪ್ಪನ ಕಡೆಯಾದರೂ ಎಲ್ಲರೂ ಅಕ್ಕಂದರು ಅಣ್ಣಂದರು ಅವರೇನೆ. ಇನ್ನು ನಾವೇನೇ ಲಾಸ್ಟಲ್ಲಿ ಇರೋದಲ್ವ. ಸೊ ಇವಾಗ ನಾವೆಲ್ಲರೂ ಹಚ್ಚುತ್ತಾ ಇದ್ದೀವಿ. ಈಗ ನಾವು ಪುಟ್ಟಕ್ಕ ಹಚ್ಚಿ ಹೋದ್ಲಲ್ವ, ಮತ್ತು ಈಗ ನಮ್ಮ ಅಕ್ಕ ಮತ್ತು ನಾನು, ನಮ್ಮ ಇಂದ್ರಕ್ಕ, ನಮ್ಮ ಜ್ಯೋತಿ ಅಕ್ಕ ಎಲ್ಲರೂ ಹಚ್ಚೋದು ಬ್ಯಾಲೆನ್ಸ್ ಇದೆ. ಎಲ್ಲರೂ ಕೂಡ ಹಚ್ತಾ ಇದ್ದೀವಿ. ಹೇಳೋಕ್ಕಾಗಲ್ಲ ಈ ಒಂದು ಸಿಚುವೇಶನ್ ಹೆಂಗಿರುತ್ತೆ ಅಂತ ಅಂದರೆ, ಅವಳ ಮುಖ ನೋಡಿಕೊಂಡು ಹಳ್ದಿ ಹಚ್ಚೋದಕ್ಕೆ ನಮ್ಗಳಿಗೆ ಒಂಥರ ಫೀಲ್ ಆಗ್ತಾ ಇರುತ್ತೆ. ಏನೇ ಆದರೂ ಕೂಡ ಅಷ್ಟೊಂದು ಕ್ಲೋಸ್ನೆಸ್ ಇರಲ್ವೇನೋ. ಇವಾಗ ಯಾವುದಾದ್ರೂ ಫಂಕ್ಷನು ಅಂತಂದರೆ ಇವಾಗ ನೋಡ್ತಿದ್ದೀರಲ್ವ, ಮದುವೆ ಆಗಿಲ್ಲ ಅಂತ ಅಂದರೆ ಹೆಂಗಿರುತ್ತೆ ಸಿಚುವೇಶನ್ ಅಂತ ಅಂದರೆ, ಇವಾಗ ನಮ್ಮಲ್ಲಿ ಯಾವುದೇ ಫಂಕ್ಷನ್ ಆದರೂ ಮದುವೆ ಆಗಿಲ್ದಿರೋ ಹೆಣ್ಮಕ್ಳುಗಳು ಹೋಗ್ತಾರೆ, 2-3 ದಿನ ಇರ್ತಾರೆ, ಮತ್ತು ಬೆಳಗ್ಗೆಯಿಂದ ಸಂಜೆ ತನಕ ಇರ್ತಾರೆ. ಆ್ಯಂಡ್ ಅವ್ರಿಗೆ ಬೇಕಾದಂಗೆ ಇರ್ತಾರೆ. ಮತ್ತು ಅಕ್ಕಂದರು ಇರಿಸಲ್ಲ ಅಂತಂದರೂ ನಾವು ಬೈಬೋದು, ಕೂಗಾಡ್ಬೋದು, ಕಳಿಸು ಇರಿಸು ಅಂತ. ಬಟ್ ಮದುವೆ ಆದಮೇಲೆ ಅದೆಲ್ಲ ಖಂಡಿತವಾಗ್ಲೂ ಇರೋದಿಲ್ಲ. ಏನೋ ಒಂದದು ಇವಾಗ ಏನಾದರೂ ಮದುವೆ ಆಯಿತು ಅಂತ ಅಂದರೆ ಬರೋದು, ಸ್ಟೇ ಆಗೋದು, ಅಥವಾ ಏನಾದರೂ ಒಂದು ಫಂಕ್ಷನ್ ಆಯಿತು ಅಂದರೆ ಬರೋದು, ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲ ಇರೋದು, ಈ ಒಂದು ಇದೆಲ್ಲ ಖಂಡಿತ ಆಗಲ್ಲ. ಮದುವೆ ಎಲ್ಲ ಆದಮೇಲೆ ಬರಬೇಕು, ಒಂದು ಸ್ವಲ್ಪ ಹೊತ್ತು ಇರಬೇಕು, ಫಂಕ್ಷನ್ ಅಟೆಂಡ್ ಮಾಡಿದ್ವಾ ಹೋದ್ವಾ, ಈ ರೀತಿನೆಲ್ಲ ಆಗ್ಬಿಡುತ್ತೆ ಹೆಣ್ಮಕ್ಳುಗಳ ಪರಿಸ್ಥಿತಿ. ಅದನ್ನು ನೆನೆಸ್ಕೊಂಡಾಗ ನಿಜವಾಗ್ಲೂ ಬೇಜಾರು ಆಗ್ತಿತ್ತು. ಬಟ್ ಪರವಾಗಿಲ್ಲ, ಈಗ ನಮಗೆ ಹಂಗೆಲ್ಲ ಒಂದು ರೌಂಡ್ ಹಳ್ದಿ ಹಚ್ಚಾಯಿತು. ಇವಾಗ ನೋಡಿ ಅಡಿ ಪುಟಾಣಿಗಳೆಲ್ಲವೂ ಬಂದು ಅರಿಶಿನ ಹಚ್ತಾ ಇದೆ. ಇದನ್ನೆಲ್ಲ ನೋಡೋದಕ್ಕೇ ಒಂದು ಖುಷಿ ಅಲ್ವಾ. ಆ್ಯಂಡ್ ಪ್ರೋಗ್ರಾಮ್ ಅಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು. ನಾನು ಫಸ್ಟೇ ಹೇಳ್ದಂಗೆ ಎಲ್ಲರೂ ಕೂಡ ಹಾಡು ಕುಣಿತ ಮೋಜು ಮಸ್ತಿ ಅಂತ ಫೋಟೋಸು ವೀಡಿಯೋಸು ಅಂದ್ಕೊಂಡು ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ಅದರಲ್ಲಿ ಯಾವುದೇ ಥರದ್ದು ಒಂದು ಕೊರತೆ ಬರಲೇ ಇಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಒಂದು 2 ಟೀಮ್ ಆಗಿತ್ತು. ಒಂದು ಬಂದು ಅಕ್ಕನ ಕಡೆದು, ಇನ್ನೊಂದು ಬಂದು ಭಾವನ ಕಡೆದು. ಇವಾಗ ಭಾವನ ಕಡೆ ರಿಲೇಷನ್ಸ್ ಎಲ್ಲ ನಿಂತ್ಕೊಂಡು ಹಳ್ದಿನ ಕೈಗೆ ಹಳ್ದಿನ ಹಚ್ಕೊಂಡು ಹುಡುಗಿ ಜೊತೆ ಫೋಟೋನ ತೆಗೆಸ್ಕೊಳ್ತಾ ಇದ್ದಾರೆ. ಅದಾದಮೇಲೆ ನೆಕ್ಸ್ಟು ಹುಡುಗಿ ಅಮ್ಮನ ಕಡೆ ಅಂದರೆ ನಮ್ಮ ಅಕ್ಕನ ಕಡೆ ನಾವೆಲ್ಲರೂ ಒಂದು ಬ್ಯಾಚ್ ಆಗಿ ಹೋಗೋಣ ಅಂತ ಹೇಳಿ ಕೂತಿದ್ವಿ. ಇವ್ರದ್ದೆಲ್ಲ ಮುಗಿದ್ಮೇಲೆ ನೆಕ್ಸ್ಟು ನಮ್ಮದೇನೆ.
ಬಾಂಡಿಂಗ್ ಫಾರ್ ಸಿಸ್ಟರ್ಸ್. ಮಾಡ್ಲಿಲ್ಲ ಅಂದ್ರೆ ಕರೆ ಮಾಡ್ತಾಳೆ. ಅಕ್ಕಿ ಒನೆಯೋ ಶಾಸ್ತ್ರಕ್ಕೆ ರೆಡಿ ಮಾಡಿಕೊಂಡ್ರೆ ಇಲ್ಲಿ ಬಂದರೆ ಭತ್ತಕ್ಕೆ ಮತ್ತೆ ಯಾವ ಸಂಗತಿ ಕೇಳಿ ಯೂಟ್ಯೂಬಲ್ಲಿ ಹಾಕ್ತೀನಿ. ಇದ್ರಲ್ಲೇ ಸೌಂಡ್ ಕೊಡ್ತೀನಿ ಬಿಡಿ. ಯಾವ್ದಾಕನೆ ಅಲ್ಲಿ ಕೇಳಿಸ್ಬಾರ್ದು ವಿಡಿಯೋಗೆ. ಅವ್ರಿಗೆ ಕೂಡ ಸರ್ಚ್ ಕೊಡ್ಬಿಟ್ಟು ಹಾಕ್ಲಿ. ನಾವು ಬಂದ ಮಾಧವ ಅಷ್ಟೇ. ವಸಂತ ವಸಂತ ಹಿಂದೆ ಆಡಿ ಅಂತ ಕಾಣಿಸ್ತಿಲ್ಲ. ಎಲ್ಲ ಡ್ಯಾನ್ಸ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ, ಬಟ್ ಸಾಂಗ್ ಸೆಲೆಕ್ಷನ್ ಆಗಿಲ್ಲ. ಯಾವ ಸಾಂಗ್ ಮಾಡಬೇಕು ಅಂತ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಅಂಡ್ ಸಾಂಗ್ ಆದ ತಕ್ಷಣ ಇಲ್ಲಿ ಸ್ಟಾಪ್ ಆಗುತ್ತೆ. ಪ್ರಸನ್ನ ಪ್ರಸನ್ನ ಬಾ ಎದ್ದಿ ನೀನು. ನಾನು ವೀಡಿಯೋ ಮಾಡ್ಕೊಬಾರ್ದ? ವೀಡಿಯೋ ಮಾಡ್ಕೊಳಕ್ ನಾನು ಕಷ್ಟಪಟ್ಟು ಬಂದು ನಿಂತೀವಿ. ಮದ್ವೆ ಎಣ್ಣೆ ಮಾಡಕ್ ಕೊಡ್ತು ಈಗ ನಡೀರಿ ಅತ್ತಾಗಿ. ಕೊನೆಗೂ ಹಂಗೋ ಹಿಂಗೋ ಮಾಡಿ ಒಂದು ಸಾಂಗಿಗೆ ಹಂಗೆ ಸಾಂಗೇ ಕೇಳಿಸ್ದೇ ಇರೋ ರೀತಿಯಲ್ಲಿ ಸ್ಟೆಪ್ನ ಮಾಡಿಸಿದ್ರು. ನಾವು ಆಮೇಲೆ ವೀಡಿಯೋದಲ್ಲಿ ಕಲೆಕ್ಟ್ ಮಾಡ್ಕೋತೀವಿ ಸಾಂಗ್ಗೆ. ಇವಾಗ ನೀವು ಸ್ಟೆಪ್ ಹಾಕಿ ಸಾಕು ಅಂತ ಹೇಳಿ ಹಂಗೋ ಹಿಂಗೋ ಮಾಡಿ ಒಂದು ಫೈನಲ್ ಒಂದು ಸಾಂಗಿಗೆ ಮುಗೀತು. ಅದಾದಮೇಲೆ ಏನು ಫೋಟೋ, ಗ್ರೂಪ್ ಫೋಟೋಸ್ ನಡೀತಾ ಇದೆ ಇವಾಗ. ಕೊಡಕ್ಕ ಕೊಡು. ಏನು
ಇನ್ನು ಹೊಸ ಸ್ಮಿತಲ್ಲ ಕಣೋ ಗೊತ್ತಾಯ್ತಾ ಅದೇ ಅಲ್ಲಿ ಬಂದು ಇದಾಗ್ಬಿಟ್ಟೈತೆ ಕಣವೆಲ್ಲ Ready, ಕೂದಲು ಹಂಗೆ ಸಾಫ್ಟು ಯಾವ ಇದಾಗ್ಬಿಟ್ಟು ಚಕ್ಕ ready, 3, 2, 1 moment. Next, next. Press ಮುಂದೆ ಮಾಡಿ ಕೈ ಮೇಲೆ ready, ready, 3, 2, 1, turn, press, turn. ಯಾರು ಕೊಟ್ಟನೆ ಖರ್ಚು ಈಗ ನೀರು ಹಾಕಿಸ್ಬನ್ನಿ. ಇವಾಗ ಅರಿಶಿನ ಹಚ್ಚೋ ಕಾರ್ಯಕ್ರಮ ಎಲ್ಲ ಕಂಪ್ಲೀಟಾಗಿ ಮುಗೀತು. ಹುಡುಗಿಗೆ ನೀರು ಹಾಕುವಂಥ ಶಾಸ್ತ್ರ ಮೊದಲನೇದಾಗಿ ಅವ್ರ ಮನೆಯವರೆಲ್ಲರೂ ಹಾಕ್ತವ್ರೆ. ಅಂದರೆ ಅಕ್ಕ, ಬಾವ, ಮಗ, ಮಗಳು ಇಷ್ಟು ಜನ ನಿಂತ್ಕೊಂಡು ಫಸ್ಟು ಹಾಕ್ತವ್ರೆ. ಅದಾದಮೇಲೆ ಒನ್ ಬೈ ಒನ್ ಎಲ್ಲರೂ ಬಂದು ನೀರು ಹಾಕಬೇಕು. ಹೆಂಗೆ ಅನ್ನಿಸ್ತು ಏನಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಬಿಸಿಲಿದ್ದ ಕಾರಣ ಇದನ್ನು ಹೇಳಲೇಬೇಕು. ಮೊದಲೆಲ್ಲ ನೀವು ನೋಡಿದ್ರಲ್ಲ ಒಂದಷ್ಟು ಕ್ಲಿಪ್ಪಿಂಗ್ಗಳು, ಅದರಲ್ಲಿ ಸ್ಟಾರ್ಟಿಂಗು ವಾಯ್ಸ್ ಬಂದಿದೆ, ಅದಾದಮೇಲೆ ವಾಯ್ಸು ಸ್ಟಾಪ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಎವ್ವಿ ಬಿಸಿಲಿದ್ದ ಕಾರಣ ನನ್ನ ಫೋನಂತೂ ಫುಲ್ಲು ಹೀಟ್ ಆಗಿಬಿಟ್ಟಿತ್ತು. ಹಂಗಾಗಿ ಸ್ಟ್ರಕ್ ಆಗ್ತಾಯಿತ್ತು. ಅಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಿನ ಒಂದು ಚಕಮಕಿ ನಡೀತು ಅಂತಲೇ ಹೇಳ್ಬೋದು. ಎಲ್ಲರೂ ಕೂಗಾಡ್ಕೊಂಡು ಗಿರ್ಚಾಡ್ಕೊಂಡು ವೀಡಿಯೋಸ್ಗೆ ಅವರೇನೆ ಮಾಡಿಸಿದ್ರು ಅಂತಲೂ ಹೇಳ್ಬೋದು. ಆ ರೀತಿಯಲ್ಲಿ ತುಂಬ ಚೆನ್ನಾಗಿ ಫನ್ನಿಯಾಗೆಲ್ಲ ಬಂದಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ನಾನಿವಾಗ ವೀಡಿಯೋ ನೋಡಬೇಕಾದ್ರೆ ಗೊತ್ತಾಯಿತು, ಅದು ನನಗಲ್ಲಿ ವೀಡಿಯೋ ಮಾಡಬೇಕಾದ್ರೇ ಅನ್ನಿಸ್ತಾಯಿತ್ತು. ಜೊತೆಗೆ ಒಂದು ಸ್ವಲ್ಪ ಅಲ್ವಾ ಪರವಾಗಿಲ್ಲ ಬಿಡು ಅಂತ ಸುಮ್ಮನಾದೆ. ಬಟ್ ಮನೆಗೆ ಬಂದು ನೋಡಿದ್ಮೇಲಂತೂ ಸಿಕ್ಕಾಪಟ್ಟೆ ಸ್ಟ್ರಕ್ ಆಗಿದೆ. ಇಟ್ಸ್ ಓಕೆ ಪರವಾಗಿಲ್ಲ ಅಂತ ಹೇಳಿ ಸುಮ್ಮನಾದೆ. ನೀರು ಹಾಕುವಂಥ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನೆರವೇರ್ತು ಅಂತಲೇ ಹೇಳ್ಬೋದು. ಬಂದವರೆಲ್ಲರೂ ಖುಷಿಯಾಗಿ ಹಾರೈಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹೋದ್ರು ಆ್ಯಂಡ್ ಬಂದ್ವಿ ಅಂತಲೇ ಹೇಳ್ಬೋದು ಅನ್ನೋ ಡೈಲಾಗು ತುಂಬ ಸರಿ ಬರ್ತಾಯಿದೆ ಅಂತ ಅಂದ್ಕೋತೀನಿ. ಆದರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗಂತೂ ಹಳದಿ ಫಂಕ್ಷನ್ಗೆ ಯಾವುದೇ ಒಂದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಆ್ಯಂಡ್ ವಯಸ್ಸಾಗಿರೋರಾಗಲಿ ವಯಸ್ಸಾಗಿಲ್ಲದೆ ಇರೋರಾಗಲಿ ಹಳದಿ ಡ್ರೆಸ್ನ ಹಾಕ್ಕೊಂಡು ಬರೋದು ಸಿಕ್ಕಾಪಟ್ಟೆ ಕಾಮನ್ ಆಗಿಬಿಟ್ಟೈತೆ ಅಂತಲೇ ಹೇಳ್ಬೋದು. ನಾವಂತೂ ಗೊತ್ತಲ್ಲ ಸಿಸ್ಟರ್ಸ್ ಎಲ್ಲರೂ ಒಂದೇ ಸಾರಿ ಬಂದು ನೀರ ಬಡ ಅಂತ ಬಗ್ಗಿಸ್ಬಿಟ್ಟು ಹುಡುಗಿಗೆ ಸುಸ್ತು ಮಾಡಿ ಬಂದ್ವಿ. ಅದಾದಮೇಲೆ ನೋಡಿ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಊಟನೂ ಮುಗಿಸ್ಕೊಬಂದ್ಮೇಲೆ ಹುಡುಗಿನ ಸ್ನಾನಕ್ಕೆ ಕರ್ಕೊಂಡು ಹೋದ್ರಲ್ವ, ಕ್ಲೀನಾಗಿ ಸ್ನಾನ ಮಾಡ್ಕೊಂಡು ಬರೋಕ್ಕೆ ಸೋಪೆಲ್ಲ ಹಚ್ಚಿ ಆ ಗ್ಯಾಪಲ್ಲಿ ನಾವು ಹೋಗಿ ಊಟನೂ ಕೂಡ ಮುಗಿಸ್ಕೊಬಂದ್ವಿ. ಊಟ ಮುಗಿಸ್ಕೊಂಡು ಇವಾಗ ಎಲ್ಲರೂ ಹೊರಗಡೆ ಕೂತ್ಕೊಂಡು ಕಷ್ಟ ಸುಖ ಮಾತಾಡಿಕೊಂಡು ಕೂತಿದ್ದೀವಿ. ಬಿಡ್ಮಣಿ ಯಾಕೆ ಕರ್ಕೊಂಡ್ಬನ್ನಿ ಈಚೆಗೆ ನೋಡೋದೇನಿತ್ತು ಅಲ್ಲಿ ಹೊಡಿತೀನಿ
ಅನ್ಸದ ಮಗಳು ಫೋಟೋ ಕ್ಯಾಮ್ರಾ ಆ ಕಡೆ ಹಿಂಗೆ ಆ ಕಡೆ ಹಿಂದೆ ಬನ್ನಿ ಅಜ್ಜಿ ಕೊಟ್ಟ ಹಿಂದೆ ಬನ್ನಿ ಯಾಕೆ ನೀವು ಕಾಣಿಲ್ಲ ಅಂದ್ರೆ ಕಡಿಮೆ ಕೊಡು ಹಿಂದೆ ಬಿಡು ಹಂಗೆ ಮೂರನೇ ಸರಿ ಇಟ್ಕೊಳ್ಳಿ ಇಟ್ಕೊಳ್ಳಿ ಅಮ್ಮ, ಹಿಂದೆ ಉಂಟ ಬಿಡಿ ನೀವು. ಫಸ್ಟ್ ಕೆಳಗೆ ದೀಪ ಇದು ಕಡ್ಡಿ ಉರಿತದೆ ಕೆಳಗೆ ಮುಟ್ಸಿ ಮುಡ್ಸ್ರಿ ಅವಳಿಗೆ ಹಂಗೆ ಮಧ್ಯಕ್ಕೆ ಒಂದು ಮಧ್ಯಕ್ಕೆ ಎತ್ರಿ ಮೇಕೆ ಸೋಗ್ಲು ಇದೆ. ಹಾ, ಬಿಡಿ. ಅಲ್ಲಿ ಇಲ್ಲಿಂದ ಕರ್ಕೊಂತ ಆಯ್ತು ಆಯ್ತು ತಗೊಂಡು ಏ ಇಲ್ಲ ಕಣ ದೇವ್ರ ಮನೇಲಿ ಕಟ್ಟೋದು ನಮಸ್ಕಾರ ಆಯ್ತು ಕೈ ಮಾಡ್ಕೊ ಆಯ್ತು ಕೊಡು ಮುಂದೆ ನೋಡಿ. ತಗೊಂಬರ್ಲಿ ಇಸ್ಕಾಂಡಿ ಹಂಗೆ ಒಂದೊಂದು ಸ್ವಲ್ಪ ಕೊಡ್ರಿ ನಾವು ದೇವ್ರ ಮನೇಲಿ ಕಟ್ಟಿಸ್ತೀವಿ ಅದಕ್ಕೆ ಇಲ್ಲಿ ಅಂತಲ್ಲ ಆಯ್ತು ಕೊಡು ಆಯ್ತು ಇಟ್ಕೊಳ್ಳಿ ಬಿಡು ಅಯ್ಯೋ ಏನದು ಬಿಡ್ರ ಈಗ ಆಯ್ತು ಮುಡು ಎಷ್ಟು 3 ಗಂಟೆಕನ ಹಿಂದೆ ಇಬ್ರು ಬನ್ನಿ ಇಟ್ಕೊಳ್ಳಿ ನೀವೇ ನಾನೇ ಇಟ್ಕೊಳ್ತೀನಿ ಹಿಡ್ಕೊಂಡು ಕೊಡ ಅರ್ಕೆ ಕಾಸು ಅಂತ ಸೊಪ್ಪು ನೆಪೆಲ್ಲ ನೋಡ್ಕೊಂಡು ಅಯ್ಯೋ ಅವರೇ ಬಳದ್ರಿ ಮಾತಾಡಿರಿ ಹೆಚ್ಚಾಗಿ ನೀನ್ ಮುಂದಕ್ಕೆ ಬೈಯಂಗಿಲ್ಲ ಸರಿ ಹೋಗಿ ಈಗ. ಅದ ಸಾಕ ಇಲ್ಲಿ ಕೊಟ್ಬಿಡು ಅರ್ಕೆ ಕಾಸು ಅವ್ರಿಗೆ. ಅಯ್ಯೋ, ಒಬ್ಳೆ. ಬಾ ನಾನೇ ಏನಿಲ್ಲ ಏನಿಲ್ಲ ಬರೀ ತಣ್ಣೀರ್ ಹಾಕು. ಕೊಡವ ಅರ್ಕೆ ಕಾಸು ಅವ್ರ ಕೈಗೆ. ಆಕೆ ನೀನು ಬಿಡೋತ್ತಾಗೆ ನೀನು ಸೂರ್ಯದೇವಂಗೆ ನೆನೆಸ್ಕೊಂಡು ನಾವು ಉಳಿದ್ಮೇಲೆ ಕಪ್ಪು ನೆಪ್ಪೆಲ್ಲ ನೀವೇ ಇದು ಮಾಡ್ಕಪ್ಪ ಅಂತ ಹೇಳ್ಕೊಂಡು ಮನೆ ದೇವ್ರಿಗೆ ನೆನ್ಕೊಂಡು ತಗೊಂಡು ದೇವ್ರ ಮನೆ ಇಡ್ಬೋದು. ಈಗ ಇಷ್ಟೇ ಮುಗಿತಾ ಇನ್ನೂರು ಹಾಕ್ಬಿಡಿ ಅವ್ರು. ಯಾರು ಹಾಕ್ಬೇಕು ಹುಡುಗಿಗೆ ಸ್ನಾನ ಮಾಡಿಸಿ ಸ್ನಾನದ ಮನೆಯಲ್ಲೇ ಸೆರೆ ಅಕ್ಕಿ ಅಂತ ಹಿಡಿತಾರೆ ಅದನ್ನು ಇಡಿಸಿ ಇವಾಗ ಒಳಗಡೆ ದೇವ್ರ ಮನೆ ಹತ್ರ ಕರ್ಕೊಂಡು ಬಂದರು. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಹುಡುಗ ಹುಡುಗಿಗೆ ದಾರ ಮುಹೂರ್ತಕ್ಕೆ ಅಂತ ಹೇಳಿ ಏನು ಬಟ್ಟೆನ ತಂದಿರ್ತಾರೆ ಆ ಬಟ್ಟೆ ಮತ್ತು ಒಡವೆಗಳು ಹುಡುಗಂಗಾಗಲಿ ಹುಡುಗಿಗಾಗಲಿ ಹೊಸ ಒಡವೆಗಳನ್ನ ಏನು ಮಾಡಿಸಿರ್ತಾರೆ ಅದನ್ನು ತಂದು ಎಲ್ಲನೂ ದೇವ್ರ ಮನೆಯಲ್ಲಿ ಇಟ್ಟು ಜೊತೆಗೆ ಮಾಡಿರುವಂಥ ಒಂದಷ್ಟು ಅಡುಗೆನ ದೇವ್ರ ಮುಂದೆ ಪೂಜೆಗೆ ನೈವೇದ್ಯ ಅಥವಾ ಎಡೆ ಏನಾದರೂ ಅನ್ಕೋಬೋದು ಆ ರೀತಿಯಲ್ಲಿ ಇಟ್ಟು ಹುಡುಗಿ ಕೈನಲ್ಲಿ ಪೂಜೆನ ಮಾಡಿಸ್ಬೇಕು. ಹುಡುಗಿ ಕೈಲಿ ಪೂಜೆ ಮಾಡಿಸಿ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಸ್ನಾನದ ಮನೆಯಲ್ಲಿ ನೋಡಿದ್ರಲ್ಲ ಅರ್ಕೆ ಕಾಸು ಏನು ಕಟ್ಟಿಸಿ ಹುಡುಗಿ ಕೈಗೆ ಕೊಟ್ಟಿದ್ರು ಅದನ್ನು ತಂದು ಅದ್ರ ಜೊತೆಯಲ್ಲೇ ಅದನ್ನು ಹಂಗೇ ಇಟ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡು ಎಲ್ಲ ಒಳ್ಳೆಯದಾಗಲಿ ಏನೇ ತಪ್ಪು ಒಪ್ಪು ಇದ್ದರೂ ಎಲ್ಲನೂ ಮನ್ನಿಸಿ ಈ ಒಂದು ಕಾರ್ಯಕ್ರಮ ಸುಗಮವಾಗಿ ಸುಸೂತ್ರವಾಗಿ ಯಾವುದೇ ಥರದ ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಹೇಳಿ ಹುಡುಗಿ ಕೈಲಿ ಪೂಜೆನ ಮಾಡಿಸಿ ದೇವ್ರ ಮನೆಯಲ್ಲಿ ಆ ಅರ್ಕೆ ಕಾಸನ್ನ ಇಡಬೇಕು. ಮದುವೆ ಎಲ್ಲ ಮುಗಿದ್ಮೇಲೆ ಹುಡುಗಿನ ಮನೆಗೆ ಕರ್ಕೊಂಡು ಬಂದಮೇಲೆ ಮನೆ ದೇವ್ರಿಗೆ ಕರ್ಕೊಂಡೋಗಿ ಆ ಅರ್ಕೆ ಕಾಸನ್ನ ಮನೆ ದೇವ್ರ ಉಂಡಿಗೆ ಹಾಕಿ ಬರೋದು ಒಂದು ಸಂಪ್ರದಾಯ. ಈ ರೀತಿಯಲ್ಲಿ ಸದ್ಯಕ್ಕೆ ಪೂಜೆ ಎಲ್ಲ ನಡೀತು, ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಇವಾಗ ಈ ಪೂಜಾ ಕಾರ್ಯಕ್ರಮಗಳೆಲ್ಲ ಮುಗಿದ್ಮೇಲೆ ಹುಡುಗಿಗೆ ಒಪ್ಪತ್ತು ಬಿಡಿಸ್ಬೇಕು. ಹಾಗೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದಾಯಿತು. ಮುಗಿಸ್ಕೊಂಡು ಆವಾಗಲೇ ಬಂದ್ವಿ. ಇವಾಗ ಆಲ್ರೆಡಿ ಟೈಮ್ ಬಂದು 6:30 ಆಗ್ತಾ ಬಂತು. 3:30 ಅಷ್ಟರಲ್ಲಿ ಮನೇಲಿದ್ವಿ. ಬಂದು ಬೆಳಗ್ಗೆಯಿಂದ ನೋಡ್ತಾ ಇರ್ಬೋದು ಇವಾಗಲೂ ಟಯರ್ಡ್ನೆಸ್ ಕಡಿಮೆ ಆಗಿಲ್ಲ. ಅಂದರೆ ರಾತ್ರಿ ಕಂಪ್ಲೀಟಾಗಿ ನಿದ್ದೆ ಆಗಲಿಲ್ಲ ಒಂದು, ಮತ್ತು ಲಾಂಗ್ ಎಲ್ಲ ಹೋಗಿದ್ದು ಬಂದಿದ್ದು ಜರ್ನಿ ಮಾಡಿದ್ದು, ಮತ್ತು ಇವತ್ತು ಕೂಡ ಬೇಗ ಇತ್ತು ಕೆಲಸ ಮತ್ತು ಜರ್ನಿ ಅಲ್ಲಿ ಫಂಕ್ಷನಲ್ಲೆಲ್ಲ ಅದೆಲ್ಲ ಸಿಕ್ಕಾಪಟ್ಟೆ ಟಯರ್ಡ್ ಆದಂಗೆ ಆಗ್ಬಿಟ್ಟೈತೆ. ಬಂದೋಳೇನೆ ನನಗೆ ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ, ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಡ್ತು. ಟ್ಯಾಬ್ಲೆಟ್ ನುಂಗ್ಬಿಟ್ಟು ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಒಂದು 1/2 ಅವರ್ ಇದ್ದೆ. ಅಷ್ಟರಲ್ಲಿ ನನ್ನ ಚಿಕ್ಕ ಮಗನೇ ವರ್ಕರ್ಸ್ಗಳಿಗೆಲ್ಲ ಟೀ ಮಾಡಿಕೊಟ್ಟಿದ್ದ. ಅದಾದಮೇಲೆ ಇವಾಗ ಮತ್ತೆ ಇನ್ನೊಂದು ರೌಂಡ್ ಫ್ರೆಶ್ ಅಪ್ ಆಗಿ ಸಂಜೆ ಪೂಜೆ ಎಲ್ಲ ಮುಗಿಸಿ ನೋಡ್ತಾ ಇದ್ದೀರಾ ನೈಟ್ ಡಿನ್ನರ್ಗೆ ರೆಡಿ ಮಾಡ್ತಾಯಿದ್ದೀನಿ. ಆವಾಗಲೇ ನಾನು ಬೆಳಿಗ್ಗೆನೇ ಹೇಳ್ದಂಗೆ ಇವತ್ತು ನನ್ನ ಮಗನ ಬರ್ತಡೇ ಇರೋದ್ರಿಂದ, ಬರ್ತಡೇ ಅಂತಂದ್ರೇನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಎಲ್ಲ ಮಾಡ್ತಲ್ಲ, ಸಿಂಪಲ್ಲಾಗಿ. ಅದರಲ್ಲೂ ಇವತ್ತು ಮಂಡೇ ಆಗಿರೋದ್ರಿಂದ ನಾನ್ ವೆಜ್ ಅಲೋ ಇಲ್ಲದೇ ಇರೋ ಕಾರಣ ಅವನು ಫ್ರೆಂಡ್ಸ್ಗಳನ್ನಂತೂ ಕರ್ಕೊಂಡು ಬರಲೇಬೇಕು. ನಾನು ಒಂದಿಷ್ಟು ಜನ ಫ್ರೆಂಡ್ಸ್ ಬಂದೇ ಬರ್ತಾರೆ ಅಂತ ಅಂದ. ಸರಿ ಇನ್ನೇನು ಮಾಡೋದು ಅಂತ ಹೇಳಿ ಮಶ್ರೂಮ್ನ ತರಿಸಿ ನಮ್ಮಮ್ಮ ಕ್ಲೀನ್ ಮಾಡಿಕೊಟ್ರು. ಅದನ್ನು ತೊಳೆದು ಇಟ್ಟಿದ್ದೀನಿ. ಮಶ್ರೂಮ್ ಜಸ್ಟ್ ಇನ್ನೇನು ಇಲ್ಲ, ಸಿಂಪಲ್ಲಾಗಿ ಒಂದು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಎಲ್ಲನೂ ಹೆಚ್ಚು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಒಗ್ಗರಣೆಗೆ ಹಾಕಬೇಕು.
ಬಿರಿಯಾನಿ ರೆಡಿ ಮಾಡಿಬಿಟ್ಟು ಕೇಕ್ ತಂದಮೇಲೆ ಕೇಕ್ ಕಟ್ ಮಾಡಿಬಿಟ್ಟು ಸೆಲೆಬ್ರೇಷನ್ ಶುರು ಮಾಡೋದು ಅಷ್ಟೇ. ಇವಾಗ ಸದ್ಯಕ್ಕೆ ನಾನು ಕುಕ್ಕಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಸಿಗ್ತೀನಿ. ವೇಟ್ ಮಾಡ್ತಾಯಿರಿ. ಕೇಕ್ ಕಟ್ಟಿ ನಡೀರಿ ಈಗ ತವ ರಾಜ್. ಆ ಕಡೆ ಲೈಟ್ ಆಫ್ ಮಾಡಿಬಿಡ್ರಿ ಅದ. ರಿಮೋಟ್ ತಗೊಳಕ ಆ ರಿಮೋಟ್ ಅಲ್ಲಿ ನೋಡು. ಅದು ಎಕ್ಸ್ಟ್ರಾ ಸೌಂಡ್ ಕೊಡ್ಬೇಡ. ಸೌಂಡ್ ನನಗೆ ಗೊತ್ತ ಸೌಂಡ್. ಚಪ್ಪಳೆ ಬಡೀರಿ. ಆ ಕೇಕ್ ಕಟ್ ಮಾಡ್ತಾ ಇಂಚು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ರಾಜನ್ ಕುಶಾಲ್, ಹ್ಯಾಪಿ ಬರ್ಡೇ ಟು ಯು. ಕೇಕ್ ಬಡೀರೋ, ಕೇಕ್ ಕಟ್ ಮಾಡ್ತಾರೆ. ಹೇಳು ಹ್ಯಾಪಿ ಬರ್ಡೇ ಟು ಅಂತ ಈಗ ವಿಶ್ ಮಾಡ್ಕೊಳ್ಳಿ. ಸೇಮ್ ಟು ಯು ಅಂತ ನೀವು ಅಪ್ರೂಪಕ್ಕೆ ಸಿಗೋದು. ಸೇಮ್ ಟು ಯು ಹೇಳೋದು. ಹೋಗ್ರಿ. ವಿಶ್ ಮಾಡಿಕ್ಕಿಲ್ವಾ? ಅವಂಗೆ ತಿನ್ಸಿರು. ಅಡುಗೆ ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ನನ್ನ ಮಕ್ಕಳು ಹೋಗಿ ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದರು. ತುಂಬ ಗ್ರ್ಯಾಂಡಾಗೆಲ್ಲ ಏನೂ ಸೆಲೆಬ್ರೇಟ್ ಮಾಡಲಿಲ್ಲ, ತುಂಬ ಸಿಂಪಲ್ಲಾಗೇ ಇತ್ತು. ಅದ್ರ ಜೊತೆಗೆ ನೋಡ್ತಿದ್ದೀರಲ್ಲ, ನನ್ನ ಒಂದು ಲಾಸ್ಟ್ ವ್ಲಾಗಲ್ಲೂ ನೋಡಿದ್ದೀರಾ. ಆ್ಯಂಡ್ ನಾನು ಮೊದಲೇ ಹೇಳ್ದೆ ಕೂಡ, ಹಿಂದಿನ ದಿನ ಕೂಡ ಸ್ವಲ್ಪ ಲಾಂಗೇ ಮದುವೆ ಇತ್ತು, ಹೋಗಿದ್ವಿ. ಅಲ್ಲಿಗೆ ಹೋಗಿ ಬಂದೇ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಇನ್ನು ಇವತ್ತು ಮಂಡೇ ಆಗಿರೋದ್ರಿಂದ ಎಕ್ಸ್ಟ್ರಾ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಖಂಡಿತವಾಗ್ಲೂ ಇತ್ತು. ಅದನ್ನೆಲ್ಲ ಮುಗಿಸಿ, ಪೂಜೆ ಮುಗಿಸಿ, ಮತ್ತು ಅಕ್ಕನ ಮನೆ ಫಂಕ್ಷನಿಗೆ ಹೋಗಿ ಅಲ್ಲೆಲ್ಲ ಹಳ್ದಿ ಫಂಕ್ಷನ್ನ ಮುಗಿಸ್ಕೊಂಡು ಮತ್ತು ಇಲ್ಲಿಗೆ ಬಂದು ಇಲ್ಲಿ ನೈಟ್ ಡಿನ್ನರ್ಗೆಲ್ಲ ರೆಡಿ ಮಾಡಿ ಆಗೋಗಿತ್ತು. ನನಗೆ ಹೆಂಗೆ ಅನ್ನಿಸ್ತಿತ್ತು ಅಂತಂದರೆ, ಇವಾಗ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿ ಎಲ್ರಿಗೂ ಊಟ ಕೊಟ್ಟು ಆದಷ್ಟು ಕಿಚನ್ ಕ್ಲೀನಿಂಗ್ ಮಾಡಿ ಮಲ್ಕೊಂಡ್ರೆ ಸಾಕು ಅನ್ನುವಂಗೆ ಆಗಿತ್ತು. ಯಾಕಪ್ಪ ಅಂತ ಹೇಳಿದ್ರೆ, ಇನ್ನು ಮತ್ತೆ ನಾಳೆ ಅಕ್ಕನ ಮಗಳದು ರಿಸೆಪ್ಷನ್ ಇದೆ, ಜೊತೆಗೆ ಚೌತಿ ಕೂಡ ಇದೆ. ಮಂಗಳವಾರ ಚೌತಿ ಬಿದ್ದಿದೆ. ಸೊ ಹಂಗಾಗಿ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಮತ್ತೆ ಬೆಳಗ್ಗೆಗೆ ಎದ್ದು ಬೇಗ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ, ಸ್ನಾನ, ದೇವ್ರ ಮನೆ ಕ್ಲೀನಿಂಗು, ಪೂಜೆ ಎಲ್ಲ ಮುಗಿಸಿ, ನೈಟ್ ರಿಸೆಪ್ಷನ್ನು ಅಂತ ಅಂದರೆ ನೈಟೆಲ್ಲ ಬೇಗನೆ ಹೋಗ್ಬೇಕಾಗುತ್ತೆ ನಾವು. ಸೊ ಹಂಗಾಗಿ ಸ್ವಲ್ಪ ಬೇಗನೆ ಕೆಲಸ ಎಲ್ಲ ಮುಗಿಸಿದ್ರೆ, ಪೂಜೆ ಎಲ್ಲ ಮುಗಿಸಿದ್ರೆ ನಾವು ಕೂಡ ಸ್ವಲ್ಪ ನೀಟಾಗಿ ರೆಡಿ ಎಲ್ಲ ಆಗಿ ರಿಸೆಪ್ಷನ್ಗೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ, ಇವಾಗ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಎಲ್ಲನೂ ಮುಗಿಸ್ಕೊಂಡ್ರೆ ಒಳ್ಳೆಯದು ಅಂತ ಅಂದ್ಕೊಂಡು ಬೇಗನೆ ಕೇಕ್ ಕಟ್ಟಿಂಗ್ ಕೆಲಸ ಎಲ್ಲ ಮುಗಿಸಿ ಮಕ್ಳುಗಳಿಗೆಲ್ರಿಗೂ ಊಟ ಕೊಟ್ಟು ನಾವು ಕೂಡ ಊಟನ ಮಾಡಿ ಕಿಚನ್ ಕ್ಲೀನಿಂಗ್ ಮಾಡಿ ಮಲ್ಕೊಂಡ್ವಿ. ಸೊ ಇದಾಗಿತ್ತು ಇವತ್ತಿನ ಒಂದು ಕಂಪ್ಲೀಟ್ ನನ್ನ ಮಕ್ಕಳು ಬರ್ತ್ಡೇ ಸೆಲೆಬ್ರೇಷನ್ ಜೊತೆಗೆ ಅಕ್ಕನ ಮಗಳು ಹಳದಿ ಶಾಸ್ತ್ರದ ವ್ಲಾಗ್ ಆಗಿತ್ತು. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ ಆ್ಯಂಡ್ ಲವ್ ಯು ಆಲ್.